ಹಾಯ್ ಫ್ರೆಂಡ್ಸ್, ಪಾರ್ಟ್ 1 ಪಾರ್ಟ್ 2ನ ನೋಡಿಲ್ಲ ಅಂದ್ರೆ ಒಂದ್ಸಾರಿ ನೋಡ್ಕೊಂಡು ಬನ್ನಿ. ಲೂಸಿ ಅವ್ರ ತಂದೆ ಫೋಟೋ ಮುಂದೆ ನಿಂತ್ಕೊಂಡು ಪ್ರೇ ಮಾಡ್ತಿರ್ತಾಳೆ. ಅಷ್ಟರಲ್ಲಿ ಅಲ್ಲಿಗೆ ಅವ್ರ ಆಂಟಿ ಬರ್ತಾರೆ. ಸ್ವಲ್ಪ ಸಮಯ ಲೂಸಿ ಜೊತೆ ಮಾತಾಡಿ ಆಮೇಲೆ ಅವ್ರ ಅಮ್ಮನ ಜೊತೆ ಮಾತಾಡ್ತಾರೆ. ಅವ್ರು ಹೇಳ್ತಾರೆ, ಒಂದು ಗುಡ್ ನ್ಯೂಸ್ ಇದೆ. ನಾವಿಷ್ಟು ವರ್ಷ ನಡೆಸ್ತಾ ಇದ್ದ ಕೇಸು ನಮ್ ಕಡೆನೆ ಆಗೋ ಸಾಧ್ಯತೆ ಹೆಚ್ಚಾಗಿದೆ. ನಾವೇ ಆ ಕೇಸನ್ನ ಗೆಲ್ತೀವಿ ಅಂತ ಹೇಳ್ತಾರೆ. ಲೂಸಿ ಕೂಡ ಕುತ್ಕೊಂಡು ಅವ್ರ ಆಂಟಿ ಮಾತನ್ನ ಕೇಳಿಸ್ಕೊತಾಳೆ. ಆಕ್ಚುಲಿ ಅವ್ರು ಯಾವ ಕೇಸ್ ಬಗ್ಗೆ ಮಾತಾಡ್ತಿರ್ತಾರೆ ಅಂದ್ರೆ, ಲೂಸಿ ಅಮ್ಮ ಶ್ಯಾಂಗ್ ಫಾದರ್ ಕಂಪ್ನಿ ವಿರುದ್ಧ ಕೇಸ್ ಹಾಕಿರ್ತಾರೆ. ಲೂಸಿ ಫಾದರ್ ಡೆತ್ ಅವ್ರ ಕಂಪ್ನಿಲಾಗಿರುತ್ತೆ. ಲೂಸಿಗೆ ಇದನ್ನೆಲ್ಲ ಕೇಳಿಸ್ಕೊಂಡು ವಿಚಿತ್ರ ಅನ್ಸುತ್ತೆ. ಒಂದ್ ಕಡೆ ಅವ್ರ ತಂದೆ ಸಾವಿಗೆ ನ್ಯಾಯ ಸಿಗ್ತಿದೆ ಅಂತ ಹೇಳಿ ಖುಷಿ ಪಟ್ರೆ, ಶ್ಯಾಂಗ್ ನ ನೆನಪು ಮಾಡ್ಕೊಂಡು ಮತ್ತೆ ಬೇಜಾರ್ ಮಾಡ್ಕೋತಾಳೆ. ಶ್ಯಾಂಗ್ಗೆ ನಾನ್ ಯಾರ ಮಗಳು ಅಂತ ಗೊತ್ತಾದ್ರೆ ಏನಾಗಬಹುದು ಅಂತ ಹೇಳಿ ನೆನಪು ಮಾಡ್ಕೊಂಡು ಫೀಲ್ ಮಾಡ್ಕೋತಾಳೆ. ನೆಕ್ಸ್ಟ್ ಸೀನಲ್ಲಿ ಶ್ಯಾಂಗ್ ಲೂಸಿನ ಅವ್ರ ಹಳೆ ಸ್ಕೂಲ್ ಹತ್ರ ಬರೋದಿಕ್ಕೆ ಕೇಳಿರ್ತಾನೆ. ಅವನಿಗಾಗಿ ಬಂದು ಕಾಯ್ತಿರ್ತಾಳೆ. ಶ್ಯಾಂಗ್ ಸ್ಕೂಲ್ ಡ್ರೆಸ್ ಅಲ್ಲಿ ಅವಳ ಮುಂದೆ ಬಂದು ನಿಂತ್ಕೋತಾನೆ. ಅವನನ್ನ ನೋಡಿ ಅವಳಿಗೆ ತುಂಬಾನೇ ನಗು ಬರುತ್ತೆ. ನೀನ್ ಯಾಕೆ ಈ ರೀತಿ ಬಂದಿದ್ಯಾ, ಅದು ಕೂಡ ಸ್ಕೂಲ್ ಡ್ರೆಸ್ ಅಲ್ಲಿ. ಆಗ ಶ್ಯಾಂಗ್ ಹೇಳ್ತಾನೆ, ನಾವಿಬ್ರು ಸ್ಕೂಲ್ ಡೇಸ್ ನ ಮಿಸ್ ಮಾಡ್ಕೊಂಡಿದೀವಿ, ನಿನ್ಗೂ ಕೂಡ ಡ್ರೆಸ್ ನ ತಗೊಂಡ್ ಬಂದಿದ್ದೀನಿ ಅಂತ ಹೇಳಿ ಲೂಸಿಗೆ ಡ್ರೆಸ್ ಕೊಡ್ತಾನೆ. ಇಬ್ರು ಕೂಡ ಒಳಗಡೆ ಹೋಗ್ತಾರೆ. ಈಗ ನಾವು ನೋಡಬಹುದು ಲೂಸಿ ಕೂಡ ಸ್ಕೂಲ್ ಡ್ರೆಸ್ ಹಾಕೊಂಡಿರ್ತಾಳೆ. ಶ್ಯಾಂಗ್ ಮುಂದೆ ಹೋಗ್ತಿದ್ರೆ ಲೂಸಿ ಹಿಂದೆ ಹೋಗ್ತಿರ್ತಾಳೆ. ಆಗ ಅವನು ಹೇಳ್ತಾನೆ, ಯಾವಾಗ್ಲೂ ನೀನೇ ಯಾಕೆ ನಾನು ಹಿಂದೆ ಬರ್ತೀಯಾ, ನಾನೀಗ ನೀನ್ ಹಿಂದೆ ಬರ್ತೀನಿ, ನೀನು ಮುಂದೆ ಹೋಗು. ಲೂಸಿ ಕೂಡ ಅವನ್ ಮಾತ್ಗೆ ಒಪ್ಕೋತಾಳೆ. ಲೂಸಿ ಮುಂದೆ ಹೋಗ್ತಿದ್ರೆ ಶ್ಯಾಂಗ್ ಅವಳ ಹಿಂದೆಲೆ ಹೋಗ್ತಾನೆ. ಇಬ್ರು ಕೂಡ ಬಚ್ಚಿಟ್ಕೊಂಡು ಕ್ಲಾಸ್ ರೂಮ್ಗೆ ಬಂದು ಕೂತ್ಕೋತಾರೆ. ಟೀಚರ್ ಅವರಿಬ್ರನ್ನು ನೋಡಿ ಕೇಳ್ತಾರೆ, ಯಾವ ಕ್ಲಾಸ್ ಸ್ಟೂಡೆಂಟ್ ಇವರು, ಯಾಕಿಷ್ಟು ಲೇಟ್ ಆಗಿ ಬಂದಿದ್ದಾರೆ. ಆಗ ಶ್ಯಾಂಗ್ ಮೇಲೆದ್ದು ನಿಂತ್ಕೋತಾನೆ. ಅವನನ್ನ ನೋಡ್ತಿದ್ದಾಗೆ ಟೀಚರ್ಗೆ ಗೊತ್ತಾಗುತ್ತೆ. ಅವರು ಕೇಳ್ತಾರೆ, ನೀನು ಶ್ಯಾಂಗ್ ಅಲ್ವಾ, ಇಲ್ಲೇನ್ ಮಾಡ್ತಿದ್ಯಾ, ಮತ್ತೆ ಸ್ಕೂಲಲ್ಲಿ ಓದೋದಿಕ್ ಬಂದಿದ್ಯಾ. ಆಗ ಸ್ಟೂಡೆಂಟ್ಸ್ ಎಲ್ಲ ಶ್ಯಾಂಗ್ ನ ನೋಡಿ ನಗದಕ್ಕೆ ಶುರು ಮಾಡ್ತಾರೆ. ಲೂಸಿ ಶ್ಯಾಂಗ್ ಕೈನ ಇಟ್ಕೊಂಡು ಕೂತ್ಕೊಂಡ ಹೇಳಿ ಫೋರ್ಸ್ ಮಾಡ್ತಿರ್ತಾಳೆ. ಈ ರೀತಿ ಟೀಚರ್ ಅವರಿಬ್ರಿಗೂ ಸ್ಕೂಲ್ ಎಲ್ಲ ಸುತ್ತಾಡೋದಕ್ಕೆ ಪರ್ಮಿಷನ್ ಕೊಡ್ತಾರೆ. ಇಬ್ರು ಕೂಡ ಜೊತೆಲಿ ಪಿಯಾನೋ ನುಡಿಸ್ತಾರೆ. ಲೂಸಿಗೆ ಶ್ಯಾಂಗ್ ಜೊತೆ ಪಿಯಾನೋ ನುಡಿಸ್ಬೇಕು ಅಂತ ಆಸೆ ಇರುತ್ತೆ. ಟೆರೆಸ್ ಮೇಲೆ ಬಂದು ಸುತ್ತಾಡ್ತಿರ್ತಾರೆ. ಅಲ್ಲಿದ್ದ ಗೋಡೆಗಳನ್ನೆಲ್ಲ ನೋಡ್ತಿರ್ತಾರೆ. ಅವರಿಬ್ರು ಅವ್ರ ಫೀಲಿಂಗ್ಸ್ ನ ಆ ಗೋಡೆಗಳ ಮೇಲೆ ಬರ್ದು ಶೇರ್ ಮಾಡ್ಕೋತಿರ್ತಾರೆ. ಅವರಿಬ್ರು ಮಲ್ಕೊಂಡಿರ್ಬೇಕಾದ್ರೆ ಶ್ಯಾಂಗ್ ಲೂಸಿಗೆ ಥ್ಯಾಂಕ್ಸ್ ಹೇಳ್ತಾನೆ. ಅವಳು ಅವನ್ ಲೈಫಿಗೆ ಬಂದ್ಮೇಲೆ ಅವನ್ ಲೈಫ್ ತುಂಬಾನೇ ಬದಲಾಗಿರುತ್ತೆ. ಯಾವಾಗ್ಲೂ ಖುಷಿಯಾಗಿರ್ತಾನೆ. ಫ್ಯೂಚರ್ ಬಗ್ಗೆ ಕೂಡ ಅವನಿಗೆ ಟೆನ್ಷನ್ ಇರೋದಿಲ್ಲ. ಯಾಕಂದ್ರೆ ಲೂಸಿ ಜೊತೆ ಫ್ಯೂಚರ್ ಅಲ್ಲಿ ತುಂಬಾನೇ ಖುಷಿಯಾಗಿರ್ತೀನಿ. ಆಗ ಲೂಸಿ ಶ್ಯಾಂಗ್ಗೆ ಹೇಳ್ತಾಳೆ, ನಾನ್ ನಿನ್ಗೆ ಒಂದ್ ಮಾತು ಹೇಳ್ಬೇಕು. ಫ್ಯೂಚರ್ ಅಲ್ಲಿ ಏನೇ ಆದ್ರೂ ಕೂಡ ನೀನು ಈ ಮಾತನ್ನ ಮರೆಯೋ ಹಾಗಿಲ್ಲ. ನಿನ್ ಮೇಲಿರೋ ನನ್ನ ಫೀಲಿಂಗ್ಸ್ ನಿಜವಾದ್ದು. ನಾನ್ ನಿನ್ನ ಮನ್ಸಿಂದ ಇಷ್ಟಪಡ್ತೀನಿ ಅಂತ. ಆಗ ಶ್ಯಾಂಗ್ ಕೂಡ ಓಕೆ ಅಂತ ಹೇಳಿ ಲೂಸಿಗೆ ಕಿಸ್ ಮಾಡ್ತಾನೆ. ಲೂಸಿ ಕೂಡ ಶ್ಯಾಂಗ್ಗೆ ಕಿಸ್ ಮಾಡ್ತಾಳೆ. ಸ್ವಲ್ಪ ಸಮಯ ಇಬ್ರು ಕೂಡ ಇದೇ ರೀತಿ ಇರ್ತಾರೆ. ಬ್ಯೂಟಿಫುಲ್ ರಿಲ್ಯಾಕ್ಸ್ ಮೂಮೆಂಟ್ ನ ಫೀಲ್ ಮಾಡ್ತಾರೆ. ನೆಕ್ಸ್ಟ್ ಸೀನ್ ಅಲ್ಲಿ ಲೂಸಿ ಹಳೆ ವಸ್ತುನೆಲ್ಲ ನೋಡ್ತಿರ್ತಾಳೆ. ಆಗಳಿಗೆ ಶ್ಯಾಂಗ್ ಹಳೆ ಫೋಟೋ ಕೂಡ ಸಿಗುತ್ತೆ. ಆಗಳು ಯೋಚನೆ ಮಾಡ್ತಾಳೆ, ನಾನೀಗ ನಿನಗೆ ಸತ್ಯ ಹೇಳ್ಬೇಕು, ನಾನು ಯಾರು ಅಂತ. ನಿನಗೆ ನನ್ ಮೇಲೆ ಬೇಜಾರಾಗಬಹುದು, ಯಾಕೆ ಇಷ್ಟು ದಿವಸ ಸತ್ಯನ ಮುಚ್ಚಿಟ್ಟೆ ಅಂತ. ನಮ್ ತಂದೆ ಯಾರು ಅನ್ನೋ ಸತ್ಯನ ನೀನ್ ತಿಳ್ಕೊಳ್ಳೋದು ತುಂಬಾನೇ ಮುಖ್ಯ. ನನ್ಗೆ ನಂಬಿಕೆ ಇದೆ, ನಾನು ಸತ್ಯ ಹೇಳಿದ್ಮೇಲೆ ನೀನ್ ನನ್ನ ಮಾತನ್ನ ನಂಬ್ತೀಯಾ ಅಂತ. ನಾನೇ ನಿನಗೆ ಸತ್ಯ ಹೇಳ್ಬೇಕು, ಬೇರೆಯವ್ರ ಮೂಲಕ ಗೊತ್ತಾಗೋದು ನನಗೆ ಇಷ್ಟ ಇಲ್ಲ ಅಂತ ಯೋಚನೆ ಮಾಡಿ ಶ್ಯಾಂಗ್ಗೆ ಮೆಸೇಜ್ ಮಾಡ್ತಾಳೆ. ನಾಳೆ ನನ್ನನ್ನ ಈ ಸ್ಟೇಷನ್ ಅಲ್ಲಿ ಮೀಟ್ ಮಾಡು, ನಿನ್ ಜೊತೆ ಇಂಪಾರ್ಟೆಂಟ್ ವಿಷಯನ ಮಾತಾಡ್ಬೇಕು. ಇದಾದ್ಮೇಲೆ ಇಬ್ರು ಜೊತೆಲೆ ಯೂನಿವರ್ಸಿಟಿಗೆ ಹೋಗೋಣ. ಶ್ಯಾಂಗ್ ಕೂಡ ಓಕೆ ಅಂತ ಹೇಳಿ ರಿಪ್ಲೈ ಮಾಡ್ತಾನೆ. ನೆಕ್ಸ್ಟ್ ಡೇ ಲೂಸಿ ಶ್ಯಾಂಗ್ ಆಗಿ ಟ್ರೈನ್ ಅಲ್ಲಿ ಕೂತ್ಕೊಂಡು ಕಾಯ್ತಾ ಇರ್ತಾಳೆ. ತುಂಬಾ ಸಮಯ ಆಗಿರುತ್ತೆ. ಸ್ವಲ್ಪ ಸಮಯ ಆದ್ಮೇಲೆ ಮೆಸೇಜ್ ಮಾಡ್ತಾನೆ, ಫ್ಯಾಮಿಲಿ ಪ್ರಾಬ್ಲಮ್ ಇದೆ, ಬರೋದಿಕ್ಕಾಗಲ್ಲ ಅಂತ. ಲೂಸಿ ಅನ್ಕೋತಾಳೆ, ಶ್ಯಾಂಗ್ ಮನೇಲಿ ಯಾವುದೋ ಕೆಲ್ಸದ ಮೇಲೆ ಬಿಸಿ ಇದ್ದಾನೆ ಅಂತ. ಒಬ್ಳೆ ಯೂನಿವರ್ಸಿಟಿಗೆ ಬರ್ತಾಳೆ. ತುಂಬಾ ದಿವಸ ಕಳೆಯುತ್ತೆ. ಶ್ಯಾಂಗ್ ಬಗ್ಗೆ ಏನು ಕೂಡ ಗೊತ್ತಾಗೋದೇ ಇಲ್ಲ. ಅವ್ನ್ ಫೋನ್ ಕೂಡ ಸ್ವಿಚ್ ಆಫ್ ಅಂತ ಬರ್ತಿರುತ್ತೆ. ಲೂಸಿ ಮನ್ಸಲ್ಲೇ ಒಬ್ಳೆ ಮಾತಾಡ್ಕೋತಿರ್ತಾಳೆ, ಒಂದಲ್ಲ ಒಂದ್ ದಿವಸ ಇದೇ ರೀತಿ ಆಗುತ್ತೆ ಅಂತ ನನಗೆ ಗೊತ್ತಿತ್ತು, ಆದ್ರೆ ಇಷ್ಟ ಬೇಗ ಆ ದಿನ ಬರುತ್ತೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಆಗ ಅವಳಿಗೆ ಸಡನ್ ಆಗಿ ಒಂದ್ ವಿಷಯ ಗೊತ್ತಾಗುತ್ತೆ. ಶ್ಯಾಂಗ್ ನ ಯೂನಿವರ್ಸಿಟಿ ಇಂದ ತೆಗ್ದಾಕಿದ್ದಾರೆ ಅಂತ. ಒಬ್ಬ ರಿಚ್ ಸ್ಟೂಡೆಂಟ್ ಬರಿಬೇಕಾಗಿರೋ ಎಕ್ಸಾಮ್ ನ ಶ್ಯಾಂಗ್ ಬರ್ದಿರ್ತಾನೆ. ಅದು ಕೂಡ ದುಡ್ಗಾಗಿ. ಶ್ಯಾಂಗ್ಗೆ ದುಡ್ಡಿನ ಅವಶ್ಯಕತೆ ತುಂಬಾನೇ ಇರುತ್ತೆ. ಲೂಸಿಗೆ ತುಂಬಾನೇ ಟೆನ್ಷನ್ ಆಗುತ್ತೆ. ಅಂತದ್ದು ಏನಾಗಿದೆ, ಏನೋ ವಿಷಯ ಇದೆ ಅಂತ ಹೇಳಿ ಯೋಚನೆ ಮಾಡ್ತಾ ರೂಮಿಗೆ ಬರ್ತಾಳೆ. ಅಷ್ಟ್ರಲ್ಲಾಗ್ಲೇ ಅವ್ರಮ್ಮ ಬಂದು ಕೂತಿರ್ತಾರೆ. ಅವ್ರು ಹೇಳ್ತಾರೆ,
ಹೇಳ್ತಾರೆ, ನಾವು ಫೈನಲಿ ಕೇಸನ್ನ ಗೆದ್ಬಿಟ್ವಿ, ಆ ವ್ಯಕ್ತಿನ ಜೈಲಿಗೆ ಹಾಕಿದ್ದಾರೆ. ಆ ವಿಷಯನ ತಿಳಿದು ಅವ್ರ ಹೆಂಡತಿ ಹಾಸ್ಪಿಟಲ್ ನಲ್ಲಿ ಅಡ್ಮಿಟ್ ಆಗಿದ್ದಾರೆ. ಫೈನಲಿ ನಿಮ್ ತಂದೆ ಆತ್ಮಕ್ಕೆ ಶಾಂತಿ ಸಿಗುತ್ತೆ ಅಂತ ಹೇಳಿ ಶ್ಯಾಂಗ್ ಮಾಮ್ ಡ್ಯಾಡ್ ಬಗ್ಗೆ ಲೂಸಿ ಜೊತೆ ಮಾತಾಡ್ತಿರ್ತಾರೆ. ಅವರಮ್ಮ ಅಲ್ಲಿಂದ ಹೋಗ್ತಿದ್ದಾಗೆ ಕೂತ್ಕೊಂಡು ಜೋರಾಗಿ ಅಳೋದಕ್ಕೆ ಶುರು ಮಾಡ್ತಾಳೆ. ಶ್ಯಾಂಗ್ ಫ್ಯಾಮಿಲಿ ಜೊತೆ ಈ ರೀತಿ ಎಲ್ಲ ಆಗಿದ್ದು ಅವಳಿಗೆ ಸ್ವಲ್ಪ ಕೂಡ ಇಷ್ಟ ಇರೋದಿಲ್ಲ. ಶ್ಯಾಂಗ್ ಪರಿಸ್ಥಿತಿ ಈಗ ಹೇಗಿರಬಹುದು ಅಂತ ನೆನಪು ಮಾಡ್ಕೊಂಡು ಅಳ್ತಿರ್ತಾಳೆ. ಆಗ ಅವಳಿಗೆ ಗೊತ್ತಾಗುತ್ತೆ ಶ್ಯಾಂಗ್ ಅಮ್ಮ ಯಾವ ಹಾಸ್ಪಿಟಲ್ನಲ್ಲಿ ಅಡ್ಮಿಟ್ ಆಗಿದ್ದಾರೆ ಅಂತ. ಅವನನ್ನ ಮೀಟ್ ಮಾಡೋದಿಕ್ಕೆ ಅಂತ ಓಡ್ಕೊಂಡು ಹೋಗ್ತಿರ್ಬೇಕಾದ್ರೆ ಶ್ಯಾಂಗ್ ಜೊತೆ ಕಳೆದ ಮೆಮೊರೀಸ್ನೆಲ್ಲ ನೆನಪು ಮಾಡ್ಕೋತಿರ್ತಾಳೆ. ಶ್ಯಾಂಗ್ ಹೋಗ್ತಾ ಇದ್ರೆ ಯಾವ ರೀತಿ ಬಚ್ಚಿಟ್ಕೊಂಡು ಅವನನ್ನ ನೋಡ್ತಾ ಇದ್ಲು. ಶ್ಯಾಂಗ್ ಜೊತೆ ಇದ್ರೆ ಅವಳು ಎಷ್ಟು ಖುಷಿಯಾಗಿರ್ತಿದ್ಲು. ಈಗ ಎಲ್ಲ ಬದಲಾಗಿದೆ ಅಂತ ಹೇಳಿ ಪ್ರೆಸೆಂಟ್ ನಲ್ಲಿ ಅಳ್ತಾ ಶ್ಯಾಂಗ್ ಮಾಮ್ ಅಡ್ಮಿಟ್ ಆಗಿರೋ ಹಾಸ್ಪಿಟಲ್ಗೆ ಬರ್ತಾಳೆ. ಅವಳು ನೋಡ್ತಾಳೆ ಅಲ್ಲಿ ಜಾನಿಯಾನ್ ಕೂಡ ಇರ್ತಾಳೆ. ಶ್ಯಾಂಗ್ ಅವ್ರ ಮಾಮ್ಗೆ ಹೆಲ್ಪ್ ಮಾಡ್ತಿರ್ತಾಳೆ. ಲೂಸಿಗೆ ಜಾನಿಯಾನ್ ಶ್ಯಾಂಗ್ ಜೊತೆ ಇರೋದನ್ನ ನೋಡಿ ಅವಳ ಮನಸ್ಸಿಗೆ ತುಂಬಾನೇ ನೋವಾಗುತ್ತೆ. ಜಾನಿಯಾನ್ ಕೂಡ ಲೂಸಿನ ನೋಡ್ತಾಳೆ. ಅವಳ ಜೊತೆ ಮಾತಾಡೋದಿಕ್ಕೆ ಅಂತ ಹೊರ್ಗಡೆ ಬರ್ತಾಳೆ. ನೀನು ಇಲ್ಲೇನ್ ಮಾಡ್ತಿದ್ಯಾ? ನಿನ್ ಮನ್ಸಿಗೆ ಇನ್ನು ಸಮಾಧಾನ ಆಗಿಲ್ವಾ? ಶ್ಯಾಂಗ್ ಕಷ್ಟಪಡ್ತಿರೋದನ್ನ ನೋಡಿ. ಅಂಡ್ ಶ್ಯಾಂಗ್ಗೆ ನೀನು ಮೊದ್ಲೇ ಎಲ್ಲ ಸತ್ಯನೂ ಹೇಳ್ಬೇಕಾಗಿತ್ತು. ಆಗ ಲೂಸಿಗೆ ಅರ್ಥ ಆಗುತ್ತೆ ನನ್ನ ಡೈರಿನ ಇವಳೆ ತಗೊಂಡಿರೋದು, ಅದಕ್ಕೆ ಈ ರೀತಿ ಎಲ್ಲ ಮಾತಾಡ್ತಿದ್ದಾಳೆ. ನನ್ನ ಡೈರಿನ ಕದ್ದಿದ್ದು ನೀನೇನ? ನನ್ನ ಡೈರಿನ ಈಗ್ಲೇ ವಾಪಸ್ ಕೊಡು ಅಂತ ಕೇಳ್ತಾಳೆ. ನಾವೀಗ ಫ್ಲಾಶ್ ಬ್ಯಾಕ್ ನ ನೋಡ್ತೀವಿ. ಡೈರಿನ ಕದ್ಮೇಲೆ ಜಾನಿಯನ್ ಟೆರೆಸ್ ಮೇಲೆ ಬಂದು ಲೂಸಿ ತರ ನಿಂತ್ಕೊಂಡು ಗೋಡೆ ಮೇಲೆ ಬರೀತಿರ್ತಾಳೆ. ಶ್ಯಾಂಗ್ ಅವಳನ್ನ ನೋಡಿ ಸೀಕ್ರೆಟ್ ಆಗಿ ಮಾತಾಡ್ತಿದ್ದ ಹುಡುಗಿ ಇವಳೆ ಅಂತ ತಿಳ್ಕೊಂಡು ಅವಳನ್ನ ಗರ್ಲ್ ಫ್ರೆಂಡ್ ಮಾಡ್ಕೊಂಡಿರ್ತಾನೆ. ಫಸ್ಟ್ ಟೈಮ್ ನನ್ನ ವಿಡಿಯೋಸ್ನ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.